ನಾವಿವತ್ತು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರೋಂಥ ರಾಘವೇಂದ್ರ ಸ್ವಾಮಿಗಳು ವಾಸ ಇದ್ದ ತಮ್ಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿದ್ದೀವಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೆಲ ವರ್ಷಗಳ ಕಾಲ ವಾಸಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ಜಾಗ ಇರೋದು ನಮ್ಮ ರಾಯಚೂರು ಜಿಲ್ಲೆ ಬಿಚ್ಚಹಳ್ಳಿ ಅನ್ನೋ ಊರಲ್ಲಿ. ಹಳೆ ಮನೆಯಾಗಿದ್ದನ್ನು ರಾಘವೇಂದ್ರ ಸ್ವಾಮಿಗಳ ಭಕ್ತರ ಸಹಾಯದಿಂದ ರಿನೋವೇಷನ್ ಕೂಡ ಮಾಡಿಸಿದ್ದಾರೆ. ಹಾಗೆ ಒಳಗಡೆ ಹೋದರೆ ಹಾಲ್ ಫುಲ್ಲು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂಥ ಫೋಟೋಗಳನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ನೋಡಿ, ಈ ಜಾಗ ಇದೆಯಲ್ಲ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲಗ್ತಾ ಇದ್ರು ಅಂತ ಹೇಳ್ತಾರೆ ಅಲ್ಲಿ. ಮತ್ತೆ ಡೈಲಿ ಪೂಜೆ ಕೂಡ ಮಾಡ್ತಾರೆ. ಹಾಗೆ ಒಳಗಡೆ ಹೋದರೆ ಅಲ್ಲೊಂದು ಕೋಣೆ ಇದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಂಥ ಪಾಂಡುರಂಗ ವಿಠಲ ವಿಗ್ರಹ ಕೂಡ ಇದೆ. ಹಾಗೆ ಮುಂದೆ ಹೋದರೆ ಇಲ್ಲೊಂದು ನಾಗರ ಕಲ್ಲಿದೆ. ಇದ್ರ ಕತೆ ಏನಪ್ಪ ಅಂದರೆ, ನಿಜವಾದ ಸರ್ಪನೇ ಇಲ್ಲಿ ನಾಗರ ಕಲ್ಲಾಗಿ ನೆಲೆಸಿರೋದು ಅಂತ ಹೇಳ್ತಾರೆ. ಒಂದ್ಸಾರಿ ಏನಾಗುತ್ತೆ, ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯರು ಇಲ್ಲಿ ವಾಸಿಸ್ತಾ ಇರೋಂಥ ಸಂದರ್ಭದಲ್ಲಿ ನಿಜವಾದ ಸರ್ಪ ಬಂದು ಇಲ್ಲಿ ನೆಲೆಸಿರುತ್ತೆ. ಆಗ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರಿಗೆ ಹೇಳ್ತಾರೆ, ಇಲ್ಲಿ ಮುಂದೆ ಯಾರಾದರೂ ವಾಸ ಮಾಡೋದಕ್ಕೆ ಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ, ಭಯ ಪಡ್ತಾರೆ, ಈ ಸರ್ಪನ ಇಲ್ಲಿಂದ ಹೇಗಾದರೂ ಮಾಡಿ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿ ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಸರ್ಪಕ್ಕೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಇಲ್ಲದೆ ತಾನೇ ಆ ನಾಗರ ಮೂರ್ತಿಯಾಗಿ ಇಲ್ಲಿ ನೆಲೆಸುತ್ತೆ. ಮತ್ತು ಆ ನಾಗರ ಮೂರ್ತಿ ಮೇಲೆ ಕೃಷ್ಣ ಕೂಡ ಇದ್ದಾನೆ ಅಂತ ಅಲ್ಲಿರೋರು ಹೇಳ್ತಾರೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.